ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರಿಗೆ ಸ್ತೋತ್ರವಾಗಲಿ. ಈ ರಾತ್ರಿ ವೇಳೆಯಲ್ಲಿ ನಾವೆಲ್ಲರೂ ಕುಟುಂಬವಾಗಿ ಸೇರಿ ಬರುವಂತೆ ದೇವರು ನಮಗೆ ಒಂದು ಸಮಯ ಅವಕಾಶವನ್ನು ನೀಡಿದ್ದಕ್ಕಾಗಿ ಪರಾತ್ಮರನಿಗೆ, ಸರ್ವಶಕ್ತನಾದ ದೇವರಿಗೆ ನಾನು ಕೊಂಡಾಡ್ತೇನೆ. ದೇವರಿಗೆ ಸ್ತೋತ್ರ. ಈ ದಿನ ನಮ್ಮ ತಾಯಿಯವರ ಜನ್ಮದಿನ, 2026 ವರ್ಷ. ಈ ಒಂದು ಮೊದಲನೇ ದಿನ ನಮ್ಮ ತಾಯಿಯ ಜನ್ಮದಿನ. ಆದ್ದರಿಂದ ನಮ್ಗೆ ಕೊಟ್ಟಂಥ ತಾಯಿಗೆ, ದೇವರಿಗೆ, ನಮ್ಮ ತಾಯಿ ಒಳ್ಳೆಯ ತಾಯಿಯನ್ನು ದೇವರು ನಮ್ಗೆ ಕೊಟ್ಟಿದ್ದಕ್ಕಾಗಿ ಪರಲೋಕ ದೇವರನ್ನು ನಾನು ಸ್ತುತಿ ಮಾಡ್ತೇನೆ. ದೇವರು ಇದುವರೆಗೂ ಇಷ್ಟು ವರ್ಷಗಳ ಕಾಲ ತಾಯಿ ಒಂದು ನೆರಳಿನಲ್ಲಿ ಆತನ ಮಕ್ಕಳಾದ ನಾವುಗಳೆಲ್ಲ, ತಾಯಿ ಮಕ್ಕಳಾದಂಥ ನಾವುಗಳೆಲ್ಲ, ನಮ್ಮ ತಾಯಿ ನಮ್ಮನ್ನು ಅದ್ಭುತ ರೀತಿಯಲ್ಲಿ ಸಂರಕ್ಷಿಸಿ ನಮ್ಮನ್ನು ಕಾಪಾಡಿ ಎಲ್ಲ ವಿಧದಲ್ಲಿ ದೇವರು ಅವ್ರ ಮೂಲಕವಾಗಿ ನಮ್ಮನ್ನು ಸಂರಕ್ಷಿಸಿ ಕಾಪಾಡಿದ್ದಕ್ಕಾಗಿ ಪರಾತ್ಮ ದೇವರನ್ನು ನಾನು ಕೊಂಡಾಡ್ತೇನೆ. ದೇವರು ಇಷ್ಟು ವರ್ಷಗಳ ಕಾಲ ನಮ್ಮ ತಾಯಿ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು, ಬಲವನ್ನು ಕೊಟ್ಟು, ಒಳ್ಳೆಯ ರೀತಿಯಲ್ಲಿ ಕಾಪಾಡಿ ದೇವರ ಜೀವಿತರ ಸಂಖ್ಯೆಯಲ್ಲಿ ಇಟ್ಟಿದ್ದಕ್ಕಾಗಿ ಪರಾತ್ಮರನಾದ ದೇವರನ್ನು ಸ್ತುತಿಸ್ತೇನೆ. ಬರುವಂಥ ದಿನದಲ್ಲಿ ದೇವರವರು ಒಳ್ಳೆಯ ಆರೋಗ್ಯ ಮತ್ತು ಶಕ್ತಿ ಸಾಮರ್ಥ್ಯವನ್ನು ಕೊಟ್ಟು ದೇವರು ಇನ್ನೂ ಆಯುಷ ವೃದ್ಧಿಗೊಳಿಸಲಿ ಎಂದು ಪರಾತ್ಮರನಾದ ದೇವರಲ್ಲಿ ನಾನೇನು ಮಾಡ್ತೇನೆ, ಪ್ರಾರ್ಥನೆ ಮಾಡ್ತೇನೆ. ಒಂದು ಸ್ವಲ್ಪ ಸಮಯ ನಾವು ಪ್ರಾರ್ಥನೆ ಮಾಡೋಣ. ಸರ್ವಶಕ್ತನಾಗಿರುವ ದೇವರೇ, ಭೂಪರ ಲೋಕಗಳ ಒಡೆಯನೇ ಸ್ವಾಮಿ, ನಮ್ಮ ತಾಯಿ ದಿನ ಜನ್ಮದಿನ ದೇವರೇ, ಹೊಸ ವರ್ಷ, ಈ ಒಂದು ಮೊದಲನೇ ತಿಂಗಳಿನ ಮೊದಲನೇ ದಿನ ಅವರು ಹುಟ್ಟಿದ ದಿನವಪ್ಪ ದೇವರೇ. ಇಷ್ಟು ವರ್ಷಗಳ ಕಾಲ ಸಂರಕ್ಷಿಸಿ ಕಾಪಾಡಿಗೆ ನಮಗೂ ಸಹ ಒಳ್ಳೆ ತಾಯಿಯಾಗಿ ಕೊಟ್ಟಿದ್ದಿ. ಅವ್ರ ನೆರಳಿನಲ್ಲಿ ದೇವರೇ ನಮ್ಮನ್ನು ಸಂರಕ್ಷಿಸಿ ಕಾಪಾಡಿದ್ದಕ್ಕಾಗಿ ಪರಲೋಕ ದೇವ ನಿನ್ನನ್ನು ನಾವು ಸ್ತುತಿ ಮಾಡುತ್ತೇವಪ್ಪ ದೇವರ. ಮತ್ತು ನಮ್ಮನ್ನಲ್ಲ, ನಮ್ಮ ಸಂತತಿ ತಲೆಮಾರುಗಳಲ್ಲಿ ಹುಟ್ಟಿರುವಂಥ ಮಕ್ಕಳನ್ನು ಕಾಣುವ ಹಾಗೆ ದೇವರೇ ನಮ್ಮ ತಾಯಿಗೆ ಅನುಗ್ರಹ ಮಾಡಿದ್ದಿ. ಅದಕ್ಕಾಗಿ ದೇವರೇ ನಿನ್ನನ್ನು ನಾವು ಸ್ತುತಿಸ್ತೇವಪ್ಪ. ಇನ್ನು ಒಳ್ಳೆಯ ಆರೋಗ್ಯವನ್ನು, ಬಲವನ್ನು ನಮ್ಮ ತಾಯಿಗೆ ಅನುಗ್ರಹಿಸು. ನಿನ್ನ ಸಂರಕ್ಷಣೆಯಲ್ಲಿ ಪರಲೋಕ ದೇವರೇ ನೀನು ಕಾಪಾಡು ಸ್ವಾಮಿ. ನಿನ್ನ ಕೃಪೆಯುಳ್ಳ ಕಾರ್ಯಗಳಲ್ಲಿ ತಾಯಿಯನ್ನು ಒಪ್ಪಿಸಿಕೊಡುತ್ತೇವೆ, ಪ್ರಾರ್ಥಿಸ್ತೇವೆ. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇನೆ ನಮ್ಮ ತಂದೆಯಾದ ದೇವರೇ, ಆಮೆನ್.